ನಾವು ನೋಡಿಲ್ಲ ಸರ್. ಥ್ಯಾಂಕ್ ಯು ಸರ್. ಮೂವಿ ಅರ್ಥ ಆಯ್ತಾ ಸರ್? ಸರ್ ಮೂವಿ ಅರ್ಥ ಆಯ್ತಾ? ಸರ್ ಮೂವಿ ಅರ್ಥ ಆಯ್ತಾ? ನೀವೇ ಹೋಗಿ ನೋಡ್ಬಿಡಿ, ಗೊತ್ತಾಗುತ್ತೆ ಆಮೇಲೆ. ಥ್ಯಾಂಕ್ ಯು ಸರ್. ಮೂವಿ ಹೇಗಿತ್ತು ಮೇಡಮ್? ಮೂವಿ ಸರ್ ಮೂವಿ ಅರ್ಥ ಆಯ್ತಾ ಸರ್? ಸರ್ ಮೂವಿ ಅರ್ಥ ಆಯ್ತಾ? ಸರ್ ಮೂವಿ ಅರ್ಥ ಆಯ್ತಾ? ಅರ್ಥ ಆಯ್ತು. ಥ್ಯಾಂಕ್ ಯು ಸರ್. ಸೂಪರ್ ಸರ್. ಆದರೆ ಕನ್ನಡದಲ್ಲಿ ಹೆಸರೇ ಹೊಡೆದಿಲ್ಲ ಸರ್. ಥ್ಯಾಂಕ್ ಯು. ಮೂವಿ ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ಅದೇ ಪ್ರಕೃತಿ ನಾಶ ಮಾಡಬಾರ್ದು ಅನ್ನೋದು ಅರ್ಥ ಅದೊಂದು ಆಯ್ತು. ಅರ್ಥ. ಥ್ಯಾಂಕ್ ಯು ಸರ್. ಮೂವಿ ಫೋಕಸ್ ಸಿಕ್ಕಿಲ್ಲ ಅಣ್ಣ ನಮ್ಗೆ ಇನ್ನೂ. ಸರ್ ಮೂವಿ ಅರ್ಥ ಆಯ್ತಾ? ಸರ್ ಮೂವಿ ಅರ್ಥ ಆಯ್ತಾ ಸರ್? ಥ್ಯಾಂಕ್ ಯು ಸರ್. ಮೂವಿ ಅರ್ಥ ಆಯ್ತಾ? ಸರ್ ಮೂವಿ ಸರ್ ಈಗ ಉಪ್ಪಿ ಅವ್ರ ಡೈರೆಕ್ಷನ್ ಹೇಗಿತ್ತು ಸರ್? ಇಲ್ಲ, ತುಂಬ ಚೆನ್ನಾಗಿದೆ. ಅದನ್ನು ಕರೆಕ್ಟಾಗಿ ಫೋಕಸ್ ಮಾಡಿ ಫಿಲಮ್ ನೋಡಿದ್ರೆ ಅರ್ಥ ಆಗುತ್ತೆ. ಅರ್ಥ ಆಯ್ತು. ಥ್ಯಾಂಕ್ ಯು. ಸೂಪರ್ ಫೋಕಸ್. ಥ್ಯಾಂಕ್ ಯು ಮ್ಯಾಮ್. ಮೂವಿ ಹೇಗಿತ್ತು ಮ್ಯಾಮ್? ಅರ್ಥ ಆಯ್ತಾ ಮ್ಯಾಮ್ ಮೂವಿ? ಸರ್ ಮ್ಯಾಮ್ ಮೂವಿ ಅರ್ಥ ಆಯ್ತಾ? ಮ್ಯಾಮ್ ಮೂವಿ ಅರ್ಥ ಆಯ್ತಾ ಮ್ಯಾಮ್? ಸೂಪರ್ ಆಗೈತೆ ಮೂವಿ. ಎಲ್ಲರೂ ಫೋಕಸ್ ಮೀನ್ಸ್ ಇಂಡಿವಿಜುವಲ್ ಯಾರಾದರೂ ನನ್ನ ಸಮಸ್ಯೆ ಇರುತ್ತೆ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದ್ಭುತವಾಗಿರುತ್ತೆ. ಸೂಪರ್ ಆಗೈತೆ ಸರ್. ಸೂಪರ್ ಆಗಿದೆ. ಸೂಪರ್. ಥ್ಯಾಂಕ್ ಯು ಸರ್. ಸರ್ ಮೂವಿ ಹೇಗಿತ್ತು? ಫೋಕಸ್ ಸಿಕ್ಕಿದ್ರೆ ತುಂಬ ಚೆನ್ನಾಗಿದೆ. ಅಲ್ಲಿಗೆ ಒಳ ಬಿಟ್ಬಿಟ್ರು. ಎಲಾಸ್ಟಿಕ್ ಪ್ಲಾಸ್ಟಿಕ್ ಫ್ಯಾಂಟಾಸ್ಟಿಕ್. ಗುಡ್. ಸೂಪರ್ ಆಗಿದೆ ಸರ್. ಬಂದು ನೋಡಬೇಕು. ನೀವು ಅದನ್ನ ಯಾವ ತರ ನೋಡ್ತೀರಾ, ಯಾವ ತರ ಅರ್ಥ ಮಾಡ್ಕೋತೀರಾ, ನಿಮಗೆ ಬಿಟ್ಟಿದ್ದು. ಮೂವಿ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಸೂಪರ್ ಆಗಿದೆ. ಸರ್ ಮೂವಿ ಹೇಗಿತ್ತು? ಜಾತಿ ಧರ್ಮ ಅಂತ ಹೇಳ್ಬಿಟ್ಟು ಕಚ್ಚಾಡದಂತೆ ಮಾಲೀಕರಾಗಿ ಕೆಲಸಗಾರನ ಕಟ್ಟಾಗಿ ಆಯ್ಕೆ ಮಾಡ್ಕೋಬೇಕು. ಹಾಂ ಸರ್. ಅದೇ ಸಿನಿಮಾ. ಅದೇ. ಥ್ಯಾಂಕ್ ಯು ಸರ್. ಸರ್ ಮೂವಿ ಹೇಗಿತ್ತು? ಸರ್ ಮೂವಿ ಅರ್ಥ ಆಯ್ತಾ ಸರ್? ಥ್ಯಾಂಕ್ ಯು ಸರ್. ಮೂವಿ ಥ್ಯಾಂಕ್ ಯು ಸರ್. ಮೂವಿ ಹೇಗಿತ್ತು ಸರ್? ಸರ್ ಯು ಐ ಅರ್ಥ ಆಯ್ತು? ಇದು ಬರೀ ಟ್ರೈಲರ್, ಪಿಕ್ಚರ್ ಬಾಕಿ ಇದೆ ಇನ್ನು. ಸರ್ ಅರ್ಥ ಆಯ್ತಾ ಮ್ಯಾಮ್? ಹೇಗಿತ್ತು ಮ್ಯಾಮ್ ಮೂವಿ? ಸರ್ ನಿಮ್ಗೆ ಅರ್ಥ ಆಗಿದ್ದು ನನಗೆ ಅರ್ಥ ಆಗಿರೋದು, ನನಗೆ ಅರ್ಥ ಆಗಿದ್ದು ನಿಮ್ಗೆ ಅರ್ಥ ಆಗಿದ್ದು. ಥ್ಯಾಂಕ್ ಯು ಸರ್. ಅವ್ರು ಅರ್ಥ ಮಾಡ್ತಿದ್ದಾರೆ, ನಾವು ಅರ್ಥ ಮಾಡ್ಕೋಬೇಕು. ನೀವು ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಹಚ್ಚಿದ್ದೀನಿ ಯಾವಾಗ ಸರ್ ಮೂವಿ ಆಯ್ತು. ಎಲ್ಲ ಮುಗಿದ್ಮೇಲೆ ಅಷ್ಟೇ ಆಯ್ತು. ಸರ್ ಮೂವಿ ಹೇಗಿತ್ತು ಸರ್? ಸೂಪರ್ ಸರ್. ಸೂಪರ್ ಉಪೇಂದ್ರ ಸೂಪರ್. ಥ್ಯಾಂಕ್ ಯು ಸರ್. ಮೂವಿ ಹೇಗಿತ್ತು? ಇನ್ನೊಂದು ಸಲ ನೋಡ್ಲಾಗತ್ತೆ. ಥ್ಯಾಂಕ್ ಯು ಸರ್. ಸರ್ ಸೂಪರ್ ಏನು ಇಷ್ಟ ಆಯಿತು ಸರ್ ಮೂವಿಲಿ ಮೇಯ್ನು? ಹಣ್ಣು ತಿಂದ ಮೇಲೆ ಹಾಂ ಸರ್. ಹೆಣ್ಣು ಬಿಚ್ಚಿದ ಮೇಲೆ ಅಂತ ಒಂದು ಡೈಲಾಗ್ ಇದೆ ಸರ್. ಹಾಂ. ಸೂಪರ್ ಡೈಲಾಗ್ ಸರ್ ಉಪೇಂದ್ರ ಅವ್ರ ಡೈರೆಕ್ಷನ್ ಹೇಗಿತ್ತು ಸರ್? ಓವರ್ ಆಲ್ ತುಂಬಾ ಅದ್ಭುತವಾಗಿತ್ತು. ಹಾಂ ಸರ್. ಅದನ್ನ ಅರ್ಥ ಮಾಡ್ಕೊಳ್ಳೋರು ಮಾತ್ರನೇ ಅರ್ಥ ಮಾಡ್ಕೋಬೇಕು. ಓಕೆ. ಯಾಕಂದ್ರೆ ಎಲ್ಲರಿಗೂ ಅದು ಅರ್ಥ ಆಗುತ್ತೆ ಅರ್ಥ ಸಾಧ್ಯನೇ ಇಲ್ಲ. ಯಾಕಂದ್ರೆ ಕೊನೆ ಕ್ಲೈಮ್ಯಾಕ್ಸ್ ಇದೆಯಲ್ಲ, ಹಾಂ ಸರ್. ಲಾಸ್ಟಲ್ಲಿ ಅವ್ರು ಹೇಳಿರೋದು ಏನಂತ ಹೇಳಿದ್ರೆ, ಅವರು ಸ್ಟೋರಿನ ರೆಡಿ ಮಾಡಿಕೊಂಡು ಅದು ನಿರ್ದೇಶಕ ರೆಡಿ ಮಾಡೋದು. ಹಾಂ ಸರ್. ಅದು ಆ ಪಾತ್ರ ಕಲ್ಕಿ ಅಂತ ಅಂದ ತಕ್ಷಣ ಕಲ್ಕಿ ಉತ್ಕೊಟ್ಟಿದ್ದಾರೆ ಅಥವಾ ಸತ್ಯ ಅಸತ್ಯ ಇನ್ನೊಂದು ಮಾತು ಹೇಳಬೇಕು, ಯಾರು ಕೂಡ ದೇವ್ರನ್ನ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾರಿಗಾದ್ರೂ ದೇವ್ರಿಲ್ಲ ಅಂದರೆ ಒಂದು ದೇವ್ರು ಇಟ್ಬಿಟ್ಟು ತುಳಿದು ಬಿಡಿ ನೋಡೋಣ ಅಂತ ನಾನು ಹೇಳ್ತಾ ಇದ್ದೆ. ಓಕೆ ಸರ್. ನಾನು ಉಪೇಂದ್ರ ಅವ್ರ ಜೊತೆನಲ್ಲೆಲ್ಲ ಇದ್ದೀನಿ ಸಾಕಷ್ಟು. ನಾನು ಮೊಬೈಲ್ನ ತೋರಿಸ್ತೀನಿ ನಿಮಗೆ. ಓಕೆ ಅವ್ರ ಜೊತೆ ಊಟ ಮಾಡಿದ್ದೀನಿ ನಾನು. ಹಾಂ. ಹಾಗಾಗಿ ನನಗೇನು ಸಂತೋಷ ಅಂತ ಹೇಳಿದ್ರೆ, ಅವರ ನಿರ್ದೇಶನ ಇದೆಯಲ್ಲ ಅದು ಎಕ್ಸ್ಟ್ರಾಡಿನರಿ, ಅದ್ಭುತ ಸರ್. ಹಾಂ. ಅದು ಆ ನಿರ್ದೇಶನಕ್ಕೆ ಯಾರೂ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂಥವ್ರು. ಮತ್ತು ಇದು ಇಸಮ್ಸ್ಗಳು ಅಂತ ಬರುತ್ತೆ, ಸರಿಯಾಲಿಸಮ್, ಎಕ್ಸ್ಪ್ರೆಷನಿಸಮ್, ಕ್ಯೂಬಿಸಮ್, ಇದೆಲ್ಲ ಇಸಮ್ಸ್ಗಳಿದ್ದಾವೆ. ಹಾಂ. ಅದರಲ್ಲಿ ಸರ್ ಉಪೇಂದ್ರ ಸರ್ ಏನಂತ ಹೇಳಿದ್ರೆ, ಸರಿಯಾಲಿಸಮ್ ಆರ್ಟಿಸ್ಟ್, ಸರಿಯಾಲಿಸಮ್ ಡೈರೆಕ್ಟ್ರು. Okay. ಆ ಸರಿಯಾಲಿಸಮ್ ಅಂತ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋರು ಮಾತ್ರ ಈ ಸಿನಿಮಾ ಅರ್ಥ ಆಗೋದು. ಓಕೆ ಸರ್. ಸರ್ ಅವ್ರು ನಿಮ್ಗೆ ಔಟ್ ಆಫ್ 10 ಸ್ಟಾರ್ ಎಷ್ಟು ಕೊಡೋಕೆ ಇಷ್ಟಪಡ್ತೀರಾ ಸರ್? ಸರ್ 100ಗೆ 200. ಅವರು ಥರ ಯಾರು ಮಾಡೋಕ್ಕಾಗಲ್ಲ. ಇದೆಲ್ಲ ಬ್ರೈನ್ ಕೆಲಸ ಕೊಡ್ಬೇಕು. ಆ ಬ್ರೈನ್ ಇದೆಯಲ್ಲ, ಬ್ರೈನಿಂದ ಆಚೆ ಬರೋದು ಅಂತ ಇದೆಯಲ್ಲ, ಹಾಂ ಸರ್. ಎಲ್ಲ ಬೀಗ ತೆಗಿತಾರೆ. ಆದರೆ ಇವರು ಬೀಗ ತೆಗಿಯಲ್ಲ, ಸ್ಕ್ರೂ ತಗೊಂಡು ಆ ಸ್ಕ್ರೂನಲ್ಲಿ ಇಡೀ ಬೀಗನ ತೆಗಿಯುವಂಥದ್ದು ಚಾಣಾಕ್ಷತನ ಇದೆಯಲ್ಲ, ಹಾಂ ಸರ್. ಅದು ಯಾರಿಗೂ ಆ ಥರ ಹೊಳೆಯೋದಕ್ಕೂ ಸಾಧ್ಯ ಇಲ್ಲ. ಒಂದು ಸರ್ಕ್ಯುಲೇಟ್ರಲ್ಲಿ ಆಚೆ ಬರಬೇಕು ಅಂದರೆ ಒಂದು ಸರ್ಕ್ಯುಲೇಟ್ ಆಗಿ ಆ ಕರೆಂಟಲ್ಲಿದ್ದು ಅದನ್ನು ಎತ್ತಿದ್ರೆ ಅವ್ರು ಆಚೆ ಬರ್ತದೆ ಅಂದರೆ ನಮ್ಮ ಬ್ರೈನಲ್ಲಿ ಅದು ಎಲ್ಲ ಮೂಮೆಂಟ್ಸ್ಗಳು ಒಟ್ಟಿಗೆ ಬಂದಾಗ ಬ್ಲ್ಯಾಂಕ್ ಆಗ್ತದೆ ನಮಗೆ. ಹಾಂ ಸರ್. ಆ ಬ್ಲ್ಯಾಂಕಿಂದ ಆಚೆ ಬರಬೇಕು ಅಂದರೆ ಫಸ್ಟು ನಾವು ಥಿಂಕ್ ಮಾಡಬೇಕು, ಅದರಿಂದ ಆಚೆ ಹೇಗೆ ಬರಬೇಕು, ಹಾಂ ಸರ್. ಅದರಿಂದ